ದರ್ಶನ್ ಅವರು ಆರೋಪಿ ಅಂತ ಹೇಳ್ತಾ ಇದಾರೆ ಕೊಲೆ ಪ್ರಕರಣದಲ್ಲಿ. ಆರೋಪಿಗಳಿಗೂ ಶಿಕ್ಷೆ ಆಗ್ಬೇಕಾ ಬೇಡವಾ? ಅಂದ್ರೆ ಅವ್ರು ಹೊಡೆದಿದೀನಿ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ಏನ್ ಶಿಕ್ಷೆ ಆಗ್ಬೇಕು ಮ್ಯಾಮ್? ಅವ್ರು ಮಾಡಿದೀನಿ ಅಂತ ಅವರೇ ಒಪ್ಕೊಂಡಿರ್ಬೇಕಾದ್ರೆ ಶಿಕ್ಷೆ ಆಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ. ಖಂಡಿತ ಅವ್ರು ಮಾಡಿರೋದೇ ತಪ್ಪಾಗಿದ್ರೆ, ಅವ್ರು ಮಾಡಿರೋದು ನಿಜ ಆಗಿದ್ರೆ 100% ದೇವರೇ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಜೊತೆ ಕಾನೂನು ಇರುತ್ತೆ, ಜೊತೆಗೆ ದೇವರು ಇರುತ್ತೆ. ಅದೇನು ತುಂಬ ಸಿಂಪಲ್ ಇರೋವಂಥ ವಿಚಾರನ ತುಂಬ ದೊಡ್ಡದಾಗೆ ಮಾಡಿದ್ದಾರೆ. ಅದು ಅವಶ್ಯಕತೆ ಇಲ್ಲ ಅಂತ ನನಗೂ ಅನಿಸ್ತು. ಪರ್ಟಿಕ್ಯುಲರ್ ಆಗಿ ಚಿಕ್ಕದ್ರಲ್ಲೇ ಒಂದು ಬ್ಲಾಕ್ ಮಾಡಿದ್ರು ಆಗಿರೋದು, ಡಿಲೀಟ್ ಮಾಡಿದ್ರು ಆಗಿರೋದು, ಇಲ್ಲ ಒಂದು ಸೈಬರ್ ಸೆಂಟರ್ ಅಂತ ಅದಕ್ಕೋಸ್ಕರನೇ ಇದೆ. ಅದನ್ನ ಅವ್ರು ಆ್ಯಕ್ಷನ್ ತಗೋಬೋದಾಗಿತ್ತು. ಬಟ್ ಈಗ ಹೊಡೆದು ಬಿಟ್ಟಿದ್ದಾರೆ ಅನ್ಯಾಯವಾಗಿ, ಒಬ್ರು ಕೊಲೆ ಆಗಿ ಹೌದು. ಇದನ್ನ ದರ್ಶನ್ ಅವ್ರು ಮಾಡಿಲ್ಲ ಅಂದ್ರೂ ಅವ್ರ ಅಭಿಮಾನಿಗಳು ಮಾಡಿದ್ದಾರೆ ಅನ್ನೋ ಇದಂತೂ ಇದೆ, ಕಳಂಕ ಅಂತೂ ಇದೆ. ಈ ತರದವರು ಏನ್ ಮೆಸೇಜ್ ಕೊಡ್ತಾರೆ ಸೊಸೈಟಿಗೆ? ಮ್ಯಾಮ್ ಖಂಡಿತ. ಯಾಕಂದ್ರೆ ಇವಾಗ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ. ಈಗ ದರ್ಶನ ನೋಡಿ ನಾವು ಇದೇ ತರ ಬಟ್ಟೆ ಹಾಕೋಬೇಕು ಅನ್ನೋರು ತುಂಬಾ ಜನ ಇದ್ದಾರೆ. ದರ್ಶನ್ ಹೇರ್ ಸ್ಟೈಲ್ ನೋಡಿ ಇದೇ ತರ ಹೇರ್ ಸ್ಟೈಲ್ ಮಾಡ್ಕೊಬೇಕು ಅಂತ ಇದ್ದಾರೆ. ದರ್ಶನ್ ಫಿಟ್ನೆಸ್ ನೋಡ್ಬಿಟ್ಟು ನಾನು ಇದೇ ತರ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅನ್ನೋರು ಇದ್ದಾರೆ. ಜೊತೆಗೆ ಒಂದು ದರ್ಶನ್ ಅವ್ರು ಮಾಡ್ತಾ ಇರೋದು ಇವಾಗ ಹಸುದಿರ್ಬೋದು, ಇವಾಗ ಕುರಿ ಸಾಗಣೆ, ಇದೆಲ್ಲಾನು ಅದನ್ನು ಮಾಡೋರು ತುಂಬಾ ಜನ ಇದ್ದಾರೆ. ಪ್ರಾಣಿಗಳನ್ನು ದತ್ತು ತಗೊಂಡಿದ್ದಾರೆ, ತುಂಬಾ ಒಳ್ಳೆ ಕೆಲಸಗಳನ್ನು ಜಾಸ್ತಿನೇ ಮಾಡಿದ್ದಾರೆ. ಅದನ್ನು ಅಳವಡಿಸ್ಕೊಳ್ಳೋರು ತುಂಬಾ ಇರ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ಈಗ ನನ್ನ ಹೀರೋನೇ ನನ್ಗೆ ಈ ತರ ಮಾಡ್ತಾ ಇದ್ದಾರೆ ಅಂದಾಗ ನಾನು ಮಾಡೋದ್ರಲ್ಲೂ ಏನು ತಪ್ಪಿಲ್ಲ ಅಂತ ಹೇಳಿ ಕೆಲವೊಂದು ಮೈಂಡ್ ಸೆಟ್ ಇರೋ ಜನಗಳಿಗೆ ಬಂದೇ ಬರುತ್ತೆ. ಯಾಕಂದ್ರೆ ಇವಾಗ ಅವರೇ ಮಾಡಿದ್ದಾರೆ, ಅವ್ರು ಮಾಡಿನೇ ಇದು ಮಾಡಿದ್ದಾರೆ, ನಾನು ದರ್ಶನ್ ಅಭಿಮಾನಿ, ನಾನು ಮಾಡಬಾರ್ದು ಅನ್ನೋದು ಒಂದು ಬರುತ್ತೆ. ಅದಕ್ಕೇನೆ ಆದಷ್ಟು ಅವರಿಂದ ಒಳ್ಳೆ ಮೆಸೇಜಸ್ಸೇ ಬರಬೇಕೆ ಹೊರತುನು ಈ ತರ ಮೆಸೇಜಸ್ ಅದು ಕಳಂಕ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಈಗ ಅಭಿಮಾನಿಗಳನ್ನು ಅದನ್ನ ಅಳವಡಿಸ್ಕೊಂತಾರೆ ಅಂತ ನನಗನ್ಸುತ್ತೆ. ಎಲ್ಲಾರು ಎಲ್ಲ ದೃಷ್ಟಿಯಿಂದನೂ ಯೋಚನೆ ಮಾಡಲ್ಲ. ಇವಾಗ ಅವ್ರೇನು ಅದೇ ಒಳ್ಳೆ ದೇಶ ತಗೊಂತಾರ, ಕೆಟ್ಟದ್ದು ಕೂಡ ಅಷ್ಟೇ ತಗೊಂತಾರೆ. ಯಾಕಂದ್ರೆ ದೇವರು ಡಿ ಬಾಸ್ ಅಂದ್ರೆ ದೇವ್ರು ಅಂತಾನೆ ಸುಮಾರು ಜನದ ಬಾಯಲ್ಲಿ ನಾನು ಕೇಳಿಸ್ಕೊಂಡಿರೋದು. ಇವನ್ ನಾನು ಕೂಡ ದರ್ಶನ್ ಅಭಿಮಾನಿ, ನನ್ನ ಮಗಳಂತೂ ಹುಚ್ಚು ಅಭಿಮಾನಿ. ಅವ್ರ ದರ್ಶನ್ ಅವ್ರನ್ನ ಏನಾದ್ರು ಅವಳು ಆಕ್ಚುಲಿ ಬೋರ್ಡಿಂಗ್ ಅಲ್ಲಿ ಇದ್ದಾಳೆ, ಏನಾದ್ರು ಈ ತರ ನೋಡಿದ್ರೆ ಸಿಕ್ಕಾಬಟ್ಟೆ ಹತ್ತಿರೋಳು, ಸಿಕ್ಕಾಬಟ್ಟೆ ಇದು ಮಾಡ್ಕೊಂಡಿರೋಳು. ಅವಳು ಹೇಳೋದು ಒಂದೇ ಮಾತು, ಅಮ್ಮ ನನ್ನ ಬರ್ತಡೇ ಗಿಫ್ಟ್ ಏನು ಬೇಡ, ನನಗೆ ದರ್ಶನ್ ಸನ್ ಒಂದ್ಸರಿ ಮೀಟ್ ಮಾಡಿಸು ಅಂತಾನೆ ನನಗೆ ಕೇಳ್ತಾ ಇರೋದು ಅವಳು. ಹಾಗಾಗಿ ಈಗ ಅದೇ ತರ ತುಂಬಾ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಅವ್ರನ್ನ ಅಭಿಮಾನಿ ಅಂತ ತುಂಬಾ ಒಪ್ಕೊಂಡಿರೋ ತುಂಬಾ ಜನ ಇದ್ದಾರೆ. ನಮ್ಗೆ ಅವ್ರ ದೇವರು, ಅವರು ಡಿ ಬಾಸ್, ಅವ್ರೆಲ್ಲಾರು ಅಂತ ಹೇಳ್ಬಿಟ್ಟು. ಬಟ್ ಈ ಒಂದು ವಿಚಾರ ತುಂಬಾ ಜನಕ್ಕೆ ಆಗಂತಕನು ತಂದಿದೆ. ಅದು ಒಂಥರ ಏನು ಹೇಳ್ತಾರೆ, ಒಂಥರ ಭಯ ಹುಟ್ಟಿಸಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ತರ ದರ್ಶನ ಹೀರೋ ತರ ನೋಡಿರೋರು ಇವಾಗ ಕೆಲವೊಂದು ಮೈಂಡ್ ಸೆಟ್ಗಳಲ್ಲಿ ವಿಲನ್ ತರ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇದನ್ನ ಮಾಡಬಾರ್ದಾಗಿದೆ, ಅವಶ್ಯಕತೆ ಇಲ್ಲ. ಕ್ಷುಲ್ಲಕ ಕಾರಣಕ್ಕೆ ಇವಾಗ ಅವ್ರ ಫ್ಯಾಮಿಲಿ ಕೂಡ ತುಂಬಾನೇ ಸಫರ್ ಪಡ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಗಂಡ ಒಂದು ಆಧಾರವಾಗಿರ್ತಾರೆ. ಒಂದು ಮಗು ಕೂಡ ಇವಾಗ ಅವ್ರ ಪ್ರೆಗ್ನೆನ್ಸಿ ಅಂತ ಅನ್ಸುತ್ತೆ. ಇವಾಗ ಅವ್ರ ಹೆಂಡತಿ ಕೂಡ ಇವಾಗ ಅವ್ರ ಮನೆಗೆ ಒಂದು ಆಧಾರ ಸ್ತಂಭನೇ ಇಲ್ದಂಗೆ ಆಗುತ್ತೆ. ಹೌದು, ಸುಮಾರು ಇವಾಗ ನಾನು ಕೂಡ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತೀನಿ. ಸುಮಾರು ಜನಗಳು ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇವಾಗ ಸೋಷಿಯಲ್ ಮೀಡಿಯಾ ಬಿಟ್ಟು ಬೇರೆ ಯಾರು ಇಲ್ವೇ ಇಲ್ಲ. ಏನಿಲ್ಲ ಅಂದ್ರೆ ಕೈಯಲ್ಲಿ ಒಂದು ಸ್ಮಾರ್ಟ್ ಫೋನು, ಜೊತೆಗೆ ಒಂದು ಇನ್ಸ್ಟಾಗ್ರಾಮ್ ಅಂತ ಇದ್ದೇ ಇರುತ್ತೆ. ಇವಾಗ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಬ್ರು ಯೂಸ್ ಮಾಡ್ತಾರೆ. ಪ್ರತಿಯೊಬ್ರು ಒಳ್ಳೆಯವರು ಇರ್ತಾರೆ, ಪ್ರತಿಯೊಬ್ರು ಕೆಟ್ಟವರು ಇರ್ತಾರೆ. ಈ ಕೆಟ್ಟದ್ದು ಅಂತ ಇದ್ದಾಗ ಡಿಲೀಟ್ ಮಾಡಿ ಬಿಸಾಕ್ಬೇಕು, ಬ್ಲಾಕ್ ಮಾಡಿ ಬಿಸಾಕ್ಬೇಕು, ಇಲ್ಲ ಸೈಬರ್ ಸೆಂಟ್ರಿಗೆ ಕೊಡಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಒಂದು ಕೊಲೆ ಅಂತ ಹೋಗೋದು ದೊಡ್ಡ ತಪ್ಪು ಅಂತ ನನಗನ್ಸುತ್ತೆ. ಯಾಕಂದ್ರೆ ಇದು ತುಂಬಾ ಏನು ದೊಡ್ಡ ಇದು ವಿಚಾರ ಅಲ್ಲ, ಇದು ಕೊಲೆ ಮಾಡೋಂಥ ವಿಚಾರ ಅಲ್ಲ. ಈಗ ಯಾಕಂದ್ರೆ ಆ ಫ್ಯಾಮಿಲಿ ಕೂಡ ಒಂದು ಮನುಷ್ಯನ ಕಳ್ಕೊಂಡಿದೆ. ಇವಾಗ ಅವರು ಸಾಕಿ ಬೆಳೆಸಿ ಒಂದು ಮಗ, ನನ್ನ ಮಗ ಏನೋ ಒಂದು ಮಾಡ್ತಾನೆ ಅಂತ ಅನ್ಕೊಂಡಾಗ ಇವಾಗ ನನ್ನ ಮಗನೇ ಇಲ್ಲ ಅಂತಂದಾಗ ಆ ತಾಯಿ ತಂದೆಗೂ ಕೂಡ ತುಂಬಾನೇ ದುಃಖ ಇದೆ, ಹೆಂಡತಿ ಕೂಡ ದುಃಖ ಇದೆ. ಆ ಮಗು ತಂದೆ ಇಲ್ಲಿ ಅಂತ ಕೇಳಿದ್ರೆ ಈಗ ಕೊಲೆ ಮಾಡಿದ್ರು ನಿನ್ ತಂದೆನ ಇಂಥ ವಿಚಾರಕ್ಕೆ ಅಂತಂದು ಅವ್ರು ಹೇಳ್ಬೇಕು. ಆ ತರ ಪರಿಸ್ಥಿತಿ ಬಂದಿದೆ. ಬಟ್ ಇದು ಮಾಡಬಾರ್ದಾಗಿತ್ತು ಅಂತ ನನಗನ್ಸುತ್ತೆ ಮ್ಯಾಮ್. ಅವ್ರು ಮಾಡಿದ್ದೇ ನಿಜ ಆಗಿದ್ರೆ, ಈಗ ಒಪ್ಕೊಂಡಿದ್ದಾರೆ ಅಂತಾನು ನಾನು ನೋಡಿದೆ ಬೆಳಗ್ಗೆ, ಮಾಡಿದ್ದಾರೆ ಅಂತ ನಿಜ ಆಗಿದ್ರೆ ಕೋರ್ಟ್ ಶಿಕ್ಷೆ ಕೊಡ್ಲೇಬೇಕು. ಯಾಕಂದ್ರೆ ಎಲ್ಲಾರ್ಗು ಈಗ ದರ್ಶನ್ ಆಗಿಲ್ಲ, ಬೇರೆ ಯಾರಾದ್ರೂ ಆಗಿದ್ರು ಅಂತ ಅಂದ್ರೂ ಕೊಟ್ಟೆ ಕೊಡುತ್ತೆ. ಈಗ ದರ್ಶನ್ ಅಂತ ನಾವು ಸೆಲೆಬ್ರಿಟಿ ಅಂತ ನೋಡಿದಾಗ ಶಿಕ್ಷೆ ಕಮ್ಮಿ ಆಗ್ಬೋದು, ಇಲ್ಲ ಬೇರೆ ಏನಾದ್ರೂ ಆಗ್ಬೋದು. ಬಟ್ ಸಾಮಾಜಿಕವಾಗಿ ಹೆಂಗ್ ನೋಡ್ತಾರೋ ಅವ್ರೂ ಕೂಡ ಹಂಗೆ ನೋಡ್ಬೇಕು ಅಂತ ನನ್ನ ಒಪಿನಿಯನ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.